Hello everyone, welcome to this video. In this question, an AP consists of 50 terms, of which third term is 12 and the last term is 106. Find the 29th term. Here we have to find the 29th term of AP. Okay, the given points are n is equal to 50, a3 is 12, an is 106, a29 we have to find. Okay, ಇಲ್ಲಿ ಏನಂದರೆ ಎ ಪಿ ಕೊಟ್ಟಿದ್ದಾರೆ, ಅದರಲ್ಲಿ 50 ಟರ್ಮ್ಸ್ ಇದೆ. ಅದರಲ್ಲಿ ಥರ್ಡ್ ಟರ್ಮಿಗೆ 12 ಆಗುತ್ತೆ, ಲಾಸ್ಟ್ ಟರ್ಮು 106 ಇದೆ. ಹಾಗಾದರೆ 29th ಟರ್ಮು ಏನಾಗುತ್ತೆ ಅಂತ ಕಂಡುಹಿಡಿಬೇಕು. A11 is equal to a plus n minus 1 d. A11 ಕಂಡುಹಿಡಬೇಕು, ಯಾಕಂದರೆ A12 ಕೊಟ್ಟಿದ್ದಾರಲ್ವ, ಹಾಗಾಗಿ A15 is equal to a plus 50 minus 1 into d, that is equal to 106. A is equal to 49, d is equal to 106 ಆಗುತ್ತೆ. ಇದನ್ನು ತಗೊಂಡ್ರೆ ಆಯಿತಾ. A3 ಏನಾಗುತ್ತೆ ಆವಾಗ, a plus 2d that is equal to 12. ಯಾಕೆಂದರೆ ಇಲ್ಲಿ A3 ವ್ಯಾಲ್ಯೂ ಎಷ್ಟಿದೆ, 12 ಇದೆ. ಹಾಗಾಗಿ A3ದು ಫಾರ್ಮುಲಾ ಬರ್ಕೋಬೇಕು. ಅವಾಗ ಏನಾಗುತ್ತೆ, a plus 2d that is equal to 12 ಆಗುತ್ತೆ. ಸಬ್ಟ್ರ್ಯಾಕ್ಟ್ ಮಾಡಬೇಕು. ಫಸ್ಟ್ ಇಕ್ವೇಷನು ಸೆಕೆಂಡ್ ಇಕ್ವೇಷನು ಸಬ್ಟ್ರ್ಯಾಕ್ಟ್ ಆಗಬೇಕು. ಆವಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಪ್ಲಸ್ ಇದೆ, ಹಾಗಾಗಿ ಕೆಳಗಡೆ ಸಬ್ಟ್ರಾಕ್ಷನ್ನು ಸೈನ್ ಬರುತ್ತೆ. ಇಲ್ಲಿ ಕೂಡ ಸಬ್ಟ್ರಾಕ್ಷನ್ ಸೈನ್ ಬರುತ್ತೆ, ಇಲ್ಲಿ ಕೂಡ ಸಬ್ಟ್ರಾಕ್ಷನ್ ಸೈನ್ ಬರುತ್ತೆ. ಇಲ್ಲಿ ಪ್ಲಸ್ ಎ ಮೈನಸ್ ಎ ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ 49d ಇದೆ, ಕೆಳಗಡೆ ಮೈನಸ್ ಆಗುತ್ತೆ. ಇವಾಗ ಮೈನಸ್ 2d ಇದೆ. 49ನಲ್ಲಿ 2 ಕೊಡಿದ್ರೆ 47, ಹಾಗಾಗಿ ಮೈನಸ್ 47d ಆಗುತ್ತೆ. ಮೈನಸ್ ಯಾಕೆ ಬರುತ್ತೆ, ಇಲ್ಲಿ 49 ಬಿಗ್ ನಂಬರ್ ಇದೆ, ಬಿಗ್ ನಂಬರ್ ಹಿಂದ್ಗಡೆ ನಮಗೆ ಪ್ಲಸ್ ಸೈನ್ ಇದೆ, ಹಾಗಾಗಿ ನಮಗಿಲ್ಲಿ ಏನಾಗುತ್ತೆ, ಪ್ಲಸ್ ಬರಬೇಕು. ಇಲ್ಲಿ ಪ್ಲಸ್ ಬರಬೇಕು, ಪ್ಲಸ್ 49d ಆಗುತ್ತೆ. ಆನಂತರ 106 ಮೈನಸ್ 12 ಅಂದರೆ 94. ಡಿ ವ್ಯಾಲ್ಯೂ ಕಂಡುಹಿಡಿ. ಡಿ ಈಸ್ ಈಕ್ವಲ್ ಟು 94 ಡಿವೈಡೆಡ್ ಬೈ, ಆವಾಗ ಡಿ ಏನಾಗುತ್ತೆ, 2 ಬರುತ್ತೆ. ನೆಕ್ಸ್ಟ್ ಆ ಡಿ ವ್ಯಾಲ್ಯೂನ ನಾವೇನು ಮಾಡಬೇಕು, ಡಿ ವ್ಯಾಲ್ಯೂನ ಈ ಒಂದು ಈಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ಪ್ಲಸ್ 2 ಇಂಟು ಡಿ, 2 ಇಂಟು 2 ಆಗುತ್ತೆ. ಡಿ ವ್ಯಾಲ್ಯೂ 2 ಅಂತ ಬರುತ್ತಲ್ವ ಇಲ್ಲಿ, ಹಾಗಾಗಿ ಆವಾಗ ಎ ಪ್ಲಸ್ 4 ಇಸ್ ಈಕ್ವಲ್ ಟು 12. ಇದು ಈ ಕಡೆ ಹೋದಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಹೋದಾಗ ಮೈನಸ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 8 ವ್ಯಾಲ್ಯೂನ 29 ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 29 ದಟ್ ಈಸ್ ಈಕ್ವಲ್ ಟು 8 ಪ್ಲಸ್ 29 ಮೈನಸ್ 1 ಇಂಟು 2, 8 ಪ್ಲಸ್ 29 ಆಗುತ್ತೆ ಇಂಟು 2, 8 ಪ್ಲಸ್ 56, 8 ಪ್ಲಸ್ 56 ಇಸ್ ಈಕ್ವಲ್ ಟು 64. ಅಂದರೆ 829 ಈಸ್ ಈಕ್ವಲ್ ಟು 64. 29th ಟರ್ಮ್ ಏನಾಗುತ್ತೆ, 64 ಆಗುತ್ತೆ.